ನಮಸ್ಕಾರ ಫ್ರೆಂಡ್ಸ್, ಅಮ್ಮಮ್ಮಸ್ ಕೈ ರುಚಿಗೆ ಸ್ವಾಗತ. ಇವತ್ತು ಕೈಮಾ ಇಡ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಬೇಕಾದ ಪದಾರ್ಥಗಳು ನೋಡ್ಕೊಂಡು ಬರೋಣ. ಇದು ಕೈಮಾ ತೊಗೊಂಡಿದ್ದೀನಿ. ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಇಡ್ಲಿ ಹಿಟ್ಟು, ಸ್ವಲ್ಪ ನೀರು, ಎಣ್ಣೆ ಹಚ್ಕೊಂಡು ಕಡಾಯಿ ಇಟ್ಕೊಳ್ಳೋಣ. ಈಗ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿದೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗ್ತಾ ಇದೆ. ಇದಕ್ಕೆ ಅರಿಶಿನ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಹಸಿ ವಾಸನೆ ಹೋಗಬೇಕು. ಈಗ ಇದು ಬ್ರೌನ್ ಆಗಿದೆ. ಈಗ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನು ಪೆಪ್ಪರ್ ಪೌಡ್ರು. ಈಗ ಇದನ್ನು ಸ್ವಲ್ಪ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಫ್ರೈ ಆಗಲಿ. ಇದು ಇದಾಗಿದೆ. ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ರೋಸ್ಟ್ ಮಾಡೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ನೀರು ಹಾಕೋದಿಲ್ಲ. ನೀರು ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಚೆನ್ನಾಗಿ ಕಲಿಸ್ಬೇಕು. ಈ ಥರ ಕಲಿಸ್ಬೇಕು. ಇದಕ್ಕೆ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕ್ಬೇಕು. ಈ ಥರ ಕಲಿಸ್ಕೊಳ್ಳಿ. ಒಂದು 3 ನಿಮಿಷ ಚೆನ್ನಾಗಿ ಲಿಡ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಲಿಡ್ ಮುಚ್ತಾ ಇದ್ದೀನಿ. ಒಂದು 3 ನಿಮಿಷ ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಇದಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಪ್ಲೇಟ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸೇರ್ಕೊಳ್ಳೋಣ. ಹಸಿಟ್ಟು ಹಾಕ್ಕೊಳ್ಳೋಣ. ಈಗ ನಾವು ಮಾಡಿಕೊಂಡಿರುವಂಥ ಕೈಮಾದು ಸ್ಟಫಿಂಗ್ ಹಿಂಗೆ ಹಾಕ್ಕೋಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಿಂಗೆ ಹಾಕ್ಕೋಬೇಕು. ಇದು ಕ್ಲೋಸ್ ಆಗಲಿ. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇದ್ರ ಮೇಲೆ ಮತ್ತೆ ಈ ಥರ ಹಾಕೋಣ. ಈಗ ನೋಡಿ ಎಲ್ಲ ಹಾಕಿದ್ದೀನಿ. ಸ್ಟವ್ ಹಚ್ಚಿ ಇಡ್ಲಿ ಪಾತ್ರೆ ಇಡೋಣ.
ಈಗ ಇದನ್ನು ಬೇಯಕ್ಕಿಡೋಣ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇಡ್ಲಿ 10 ನಿಮಿಷ ಬೇಯಬೇಕು. ಈಗ ಇಡ್ಲಿ ಆಗಿದೆ, ಕೈಮಾ ಇಡ್ಲಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಕೈಮಾ ಇಡ್ಲಿ ರೆಡಿ ಆಗಿದೆ. ಇದನ್ನು ನೀವು ಸಾಸ್ ಜೊತೆಲಾಗಲಿ ಇಲ್ಲ ಚಿಕನ್ ಸಾರು ಜೊತೆಗಾಗಿ ತಿಂದ್ಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದ ಸಿಗೋರಿಗೂ ಧನ್ಯವಾದಗಳು.